ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಮತ್ತೊಮ್ಮೆ ಒಂದು ಪ್ರವಾದನೆಯ ಲೋಕ ಈ ಕಾರ್ಯಕ್ರಮದಲ್ಲಿ ಭೇಟಿ ಮಾಡುವುದರಲ್ಲಿ ಕ್ರಿಸ್ತನಲ್ಲಿ ಬಹಳ ಸಂತೋಷ ಪಡುವವನಾಗಿದ್ದೇನೆ. ಕಳೆದ ಬಾರಿ ನಾವು ಭೇಟಿಯಾದಾಗ ಕಡೆಯ ಕಾಲದ ಪ್ರವಾದನೆಗಳು ಯಾವ ರೀತಿ ಹಳೆಯ ಒಡಂಬಡಿಕೆಯ ಪ್ರವಾದಿಗಳ ಮೂಲಕವಾಗಿ ಮುಂಚಿತವಾಗಿ ತಿಳಿಸಲ್ಪಟ್ಟಿವೆ, ಅದರಲ್ಲೂ ಪ್ರಧಾನವಾಗಿ ದಾನಿಯೇಲ್ ಪ್ರವಾದನೆ ಬಂದು ಯಾವ ರೀತಿ ಇದೆ, ಇನ್ನು ಮುಂದೆ ಬರುವಂತಹ ಪ್ರವಾದನೆಗಳಿಗೆ ಅದು ಮುಂಗುರುತಾಗಿ ಅವತ್ತೇ ತಿಳಿಸಲ್ಪಟ್ಟಿದೆ ಎನ್ನುವಂಥದ್ದರ ಕುರಿತಾಗಿ ಕೆಲವೊಂದು ಕಾರ್ಯವನ್ನು ನಿಮಗೆ ಹೇಳಿದೆ. ದಾನಿಯೇಲ್ ಹಲವಾರು ಕಾರ್ಯಗಳ ಕುರಿತಾಗಿರುವ ಪ್ರಕಟಣೆ ಕೊಟ್ಟಿದ್ದರೂ ಕೂಡ ಪರ್ಟಿಕ್ಯುಲರ್ ಆಗಿ ಅವರು ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರವಾದನೆಯನ್ನು ಪ್ರಕಟಿಸಿದ್ದಾರೆ. ಅದುವೇ ಇನ್ನು ಮುಂದೆ ಬರುವಂತಹ ಲೋಕ ಸಾಮ್ರಾಜ್ಯದ ಅಧಿಪತಿಯಾಗಿರುವಂತಹ ಅಂತ್ಯಕ್ರಿಸ್ತನು ಎನ್ನುವುದು ಸೈತಾನನು. ಅವನು ಬರುವಾಗ ಗಮನವುಳ್ಳವರಲ್ಲದೆ ಬೇರೆ ಯಾರೂ ಅವನು ಸೈತಾನನೆಂಬುದಾಗಿ ಗುರುತಿಸಲಾಗದ ಹಾಗೆ ಒಂದು ಕಡೆ ದೇವರ ಹಾಗೆ ತೋರಿಸ್ತಾನೆ ಆತ್ಮಿಕತೆಯಲ್ಲಿ, ಮತ್ತೊಂದು ಕಡೆ ದೊಡ್ಡ ಜ್ಞಾನಿಯಂತೆ ತೋರಿಸಿಕೊಳ್ಳುತ್ತಾನೆ, ಮತ್ತೊಂದು ಕಡೆ ಇಸ್ರಾಯೇಲ್ನ ಪ್ರೀತಿ ಮಾಡುವನ ಹಾಗೆ ಕಂಡು ಬರ್ತಾನೆ, ನಾಲ್ಕನೇ ಕಡೆ ಐಕ್ಯಪಡಿಸಿ ಒಳ್ಳೆ ಆಳ್ವಿಕೆ ಕೊಡುವವನ ಹಾಗೆ ಅವನು ತೋರಿಸ್ಕೊತಾನೆ. ಈ ರೀತಿಯೆಲ್ಲ ತೋರಿಸಿಕೊಂಡು ಜನಗಳನ್ನು ವಂಚನೆ ಮಾಡ್ತಾನೆ. ಆದ್ದರಿಂದಲೇ ದಾನಿಯೇಲ್ ಕಾಲದಿಂದ ಅವನ ಕುರಿತಾಗಿ ಹಲವು ಪ್ರಕಟಣೆಗಳು ಹೇಳಲ್ಪಟ್ಟದಾಗಿದೆ. ಅದು ಒಂದು ಸ್ಪಿರಿಟ್, ಅದು ಒಂದು ಆತ್ಮ, ಅಂತ್ಯಕ್ರಿಸ್ತನ ಆತ್ಮ. ಈ ಒಂದು ಆತ್ಮ ಏನು ಮಾಡುತ್ತದೆ, ಈ ಲೋಕದಲ್ಲಿ ಪೂರ್ಣ ನಿಯಂತ್ರಣವನ್ನು ಹಿಡಿಯುವುದಕ್ಕಿಂತ ಮುಂಚಿತವಾಗಿ ಈ ಲೋಕದಲ್ಲಿ ಹಿಡಿದು ಬಂದು ಅದು ಹಲವರ ಮುಖಾಂತರವಾಗಿ ಕ್ರಿಯೆ ಮಾಡಿ ಸ್ವಲ್ಪವಾಗಿ ತನ್ನನ್ನು ಬಲಪಡಿಸಿಕೊಂಡು ಬರುತ್ತದೆ. ಆ ಅಂತ್ಯಕ್ರಿಸ್ತನ ಆಳ್ವಿಕೆ, ಅಂತ್ಯಕ್ರಿಸ್ತನು ಎನ್ನುವಂಥದ್ದು ಹಳೆಯ ಸರ್ಪವಾಗಿರುವ ಲೂಸಿಫರ್, ಸೈತಾನ ಇದನ್ನು ನೋಡಿ ಅದರ ತ್ರಯೇಕತ್ವದಲ್ಲಿ ಒಂದಾಗಿ ಹೇಳಲ್ಪಡುತ್ತದೆ. ಸೈತಾನನಿಗೆ 3 ತ್ರಯೇಕತ್ವವಿದೆ. ಒಂದು ಹಳೆಯ ಸರ್ಪವಾಗಿರುವ ಸೈತಾನನು, ಎರಡನೇದಾಗಿ ಮೃಗವಾಗಿರುವ ಅಂತ್ಯಕ್ರಿಸ್ತನು, ಮೂರನೇದಾಗಿ ಸುಳ್ಳು ಪ್ರವಾದಿ. ಇದು 3 ಕೂಡ ಸೈತಾನನ ಆತ್ಮವೇ. ಯಾವ ರೀತಿ ತಂದೆ, ಮಗ, ಪರಿಶುದ್ಧಾತ್ಮ ಎಂಬುದಾಗಿ ನಾವು ಹೇಳ್ತೀವೋ ಅದೇ ರೀತಿಯಾಗಿ ಈ 3 ತ್ರಯೇಕತ್ವವಾಗಿ ಸೈತಾನನು ಕ್ರಿಯೆ ಮಾಡ್ತಾನೆ. ಮನುಷ್ಯನು ಕೂಡ ತ್ರಯೇಕತ್ವದಿಂದ ಶರೀರ, ಆತ್ಮ, ಪ್ರಾಣ ಎಂಬುದಾಗಿ ನಾವು ಕೂಡ ಕ್ರಿಯೆ ಮಾಡ್ತೇವೆ. ಹಾಗಾದರೆ ಸೈತಾನನ ಈ ಕಾರ್ಯದಲ್ಲಿ ಬಹಳ ಮುಖ್ಯವಾದದ್ದು ಅಂತ್ಯಕ್ರಿಸ್ತನು. ಈ ಅಂತ್ಯಕ್ರಿಸ್ತನು ಒಟ್ಟಾರೆಯಾಗಿ ಲೋಕದ ದೇಶಗಳ ಮೇಲೆ ಅರಸನಾಗಿ ಬರುವುದಕ್ಕಿಂತ ಮುಂಚಿತವಾಗಿ ಅವನು ಒಳಗೆ ಬಂದಿದ್ದಾನೆ. ಅದನ್ನೇ ಯೋಹಾನ ಹೇಳಬೇಕಾದ್ರೆ ಅವರು ಹೇಳ್ತಾರೆ, ಇವನು ಬರುತ್ತಾನೆ ಎಂಬುದಾಗಿ ನೀವು ತಿಳಿಯಲ್ಪಟ್ಟ ಕೂಡಲೇ ಅಂತ್ಯಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ ಈಗಲೇ ಅಂತ್ಯಕ್ರಿಸ್ತರು ಇದ್ದಾರೆ. ಈ ಅಂತ್ಯಕ್ರಿಸ್ತರು ಏನು ಮಾಡ್ತಾರೆ ಅಂತ ನೋಡೋದಾದರೆ, ಬರುವಂಥ ಅಂತ್ಯಕ್ರಿಸ್ತನು ಇದನ್ನು ನೋಡಿ ಅವನನ್ನು ಪ್ರತಿಬಿಂಬಿಸಿ ತೋರಿಸ್ತಾರೆ. ಪರಿಪೂರ್ಣವಾಗಿ ಅಲ್ಲ, ಸ್ವಲ್ಪವಾಗಿ ಪ್ರತಿಬಿಂಬಿಸಿ ತೋರಿಸುತ್ತಾರೆ. ಕೊನೆಯದಾಗಿ ಆ ಸ್ಪಿರಿಟ್ ಹಾಗೆ ಒಳಗೆ ಬಂದು ಕ್ರಿಯೆ ಮಾಡಿ ಕೊನೆಯದಾಗಿ ತನ್ನನ್ನು ಪರಿಪೂರ್ಣವಾಗಿ ಪ್ರಕಟಿಸುತ್ತೆ. ಇದು ಯಾವ ಥರ ಮಾಡೆಲ್ ಅಂತ ನೀವು ಕೇಳುವುದಾದರೆ, ಸಾಮಾನ್ಯವಾಗಿ ಅಂತ್ಯಕ್ರಿಸ್ತನು ಯೇಸು ಕ್ರಿಸ್ತನು ಏನು ಮಾಡುತ್ತಾರೋ ಅಥವಾ ತಂದೆ ಏನು ಮಾಡುತ್ತಾರೋ ಅದನ್ನು ಹಾಗೆ ಡೂಪ್ಲಿಕೇಟ್ ಮಾಡ್ತಾನೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಯೇಸು ಕ್ರಿಸ್ತನು ತನ್ನನ್ನು ಹಲವು ಸತ್ಯವೇದ ಕ್ಯಾರೆಕ್ಟರ್ಗಳ ಮುಖಾಂತರ ಅವರನ್ನ ಪ್ರತಿಬಿಂಬವನ್ನು ನಿಮ್ಮಿಂದ ನೋಡೋಕ್ಕೆ ಸಾಧ್ಯ. ಯೇಸುವಿಗಿಂತ ಮುಂಚೆ ಗುರುತಾದವರು, ಅವರ ಲೈಫ್ ಸ್ಟೈಲ್, ಅವರ ಕಾರ್ಯಗಳನ್ನು ನೋಡುವುದಾದರೆ ಅದರಲ್ಲಿ ಯೇಸುವಿನ ಗುಣಾತಿಶಯಗಳು, ಹಲವು ಕಾರ್ಯಗಳು ಹಾಗೆ ಅವರಲ್ಲಿ ಪ್ರತಿಬಿಂಬಿಸುವ ನೋಡಲು ಸಾಧ್ಯವಾಗುತ್ತೆ. ಯೇಸು ಪರಿಪೂರ್ಣವಾಗಿ ಲೋಕದಲ್ಲಿ ಪ್ರಕಟವಾಗುವ ಮುನ್ನ ಅವರು ಹಲವರ ಮೂಲಕ ತನ್ನ ಕಾರ್ಯವನ್ನು ಪ್ರಕಟಿಸಿ ತೋರಿಸಿರುತ್ತಾರೆ. ಅದೇ ರೀತಿಯೇ ಸೈತಾನನು ಕೂಡ ಏನು ಮಾಡ್ತಾನೆ ಅಂದರೆ, ತಾನು ಪರಿಪೂರ್ಣವಾಗಿ ಲೋಕದಲ್ಲಿ ಬರುವುದಕ್ಕಿಂತ ಮುಂಚೆ ಅವನು ಹಾಗೆ ಪ್ರಯಾಣ ಮಾಡುತ್ತಾ ಬರುತ್ತಾನೆ. ಯೇಸುವಿನ ಮುಂಗುರುತಾಗಿ ಕೆಲವೊಬ್ಬರನ್ನು ಹೇಳ್ತೀನಿ ನೋಡಿ, ಗಮನಿಸಿ. ಅವರ ಬಳಿಯಲ್ಲಿ ನೀವು ನೋಡುವುದಾದರೆ ಯೇಸು ಕ್ರಿಸ್ತನ ಆ ಸ್ವಾರೂಪ್ಯ ಅಥವಾ ಅವರ ಕ್ರಿಯೆಗಳು ಪ್ರತಿಬಿಂಬಿಸಿರುತ್ತವೆ. ಬೈಬಲ್ನಲ್ಲಿ ಇದಕ್ಕೆ ಅಂತ ಪ್ರತ್ಯೇಕ ಟೀಚಿಂಗೇ ಇದೆ. ಯೇಸುವನ್ನು ಪ್ರತಿಬಿಂಬಿಸಿದವರು ಅವರೆಲ್ಲ ಯೇಸುವನ್ನು, ಇನ್ನು ಮುಂದೆ ಬರುವಂಥ ಯೇಸು ಹಿಂಗೆ ಇರ್ತಾರೆ ಎಂಬುದಾಗಿ ತೋರಿಸುತ್ತಾರೆ. ಅವರ ಪೂರ್ಣ ಜೀವಿತದಲ್ಲ, ಅವರ ಜೀವನದಲ್ಲಿ ಇಷ್ಟು % ಇಂತಿಂಥ ಕಾರ್ಯಗಳು ಯೇಸುವಿನ ಪ್ರತಿಬಿಂಬಿಸುತ್ತೆ. ಮೊದಲು ಯಾರು ಅಂತ ಕೇಳಿದರೆ ಏಬೇಲನು ಯೇಸು ಕ್ರಿಸ್ತನನ್ನು ಪ್ರತಿಬಿಂಬಿಸಿದವರು. ಕ್ರಿಸ್ತನಲ್ಲಿರುವಂತಹ ಕೆಲವೊಂದು ಗುಣಾತಿಶಯಗಳು ಎಬೇಲನ ಬಳಿಯಲ್ಲಿ ಪ್ರತಿಬಿಂಬಿಸುವುದನ್ನು ನೋಡ್ಬೋದು ನಾವು. ಆಬೇಲನು ಒಬ್ಬ ಒಳ್ಳೆಯ ಕುರುಬನು, ಯೇಸು ಒಬ್ಬ ಒಳ್ಳೆಯ ಕುರುಬನು.
ಅದೇ ರೀತಿಯಾಗಿ ಅಬೇಲನನ್ನು ನೋಡಿ, ತಾನು ಮಾಡದಿರುವಂತಹ ತಪ್ಪಿಗೋಸ್ಕರವಾಗಿ ಮೊದಲ ರಕ್ತಸಾಕ್ಷಿಯಾಗಿ ಕೊಲ್ಲಲ್ಪಟ್ಟವನಾದವರು. ಆಬೇಲನು ಹಳೆಯ ಒಡಂಬಡಿಕೆಯ ಸತ್ಯವೇದದಲ್ಲಿ ಮೊದಲ ರಕ್ತಸಾಕ್ಷಿ ಏಬೇಲನು. ಹೊಸ ಒಡಂಬಡಿಕೆಯ ಮೊದಲ ರಕ್ತಸಾಕ್ಷಿ ಎನ್ನುವವರು ಯೇಸು ಕ್ರಿಸ್ತನು. ಯೇಸು ತಾನು ಮಾಡದಿರುವಂತಹ ತಪ್ಪಿಗೋಸ್ಕರವಾಗಿ ತನ್ನ ಸಹೋದರರಿಂದ ಕೊಲ್ಲಲ್ಪಟ್ಟರು. ಏಬೇಲನು ಯಾರೋ ಒಬ್ಬರು ವಿರೋಧಿಗಳು ಬಂದು ಕೊಲೆ ಮಾಡಲಿಲ್ಲ, ಸ್ವಂತ ಸಹೋದರ. ಅದೇ ರೀತಿ ಯೇಸುವನ್ನು ಕೊಂದವರು ಅನ್ಯರಲ್ಲ, ಅವರ ಸ್ವಂತ ಕುಲದವರೇ ಅವರನ್ನು ಕೊಂದರು. ಹಾಗಾದರೆ ಏಬೇಲನು ಮುಂಗುರುತಾಗಿ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಆಬೇಲನು ಸತ್ತು ಕೂಡ ಅವರ ರಕ್ತ ಮಾತಾಡಿತು. ಯೇಸು ಸತ್ತರೂ ಅವರ ರಕ್ತ ಮಾತಾಡುವಂಥದ್ದಾಗಿದೆ. ಸತ್ಯವೇದ ನಾನು ಹೇಳ್ತೀನಿ ನೋಡಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 4ನೇ ವಾಕ್ಯ. ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಂಬಿಕೆಯಿಂದಲೇ ಏಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನ ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಒಂದು ಸಾಕ್ಷಿಯಾಗಿದೆ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮುಖಾಂತರ ಇನ್ನೂ ಮಾತಾಡುತ್ತಾನೆ. ಹಾಗಾದರೆ ಸತ್ರು ಇನ್ನು ಮಾತಾಡೋದು ಯಾರು ಅಂತ ಕೇಳುವುದಾದರೆ, ಯೇಸು ಕ್ರಿಸ್ತನನ್ನ ಸತ್ಯವೇದ ಆ ರೀತಿಯಾಗಿ ಸೂಚಿಸುತ್ತದೆ. 1 ಯೋಹಾನನ ಪುಸ್ತಕ 2ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತದೆ, ನನ್ನ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಸತ್ತ ಕ್ರಿಸ್ತನು ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತು ಈಗಲೂ ಮಾತಾಡ್ತಾ ಇದ್ದಾರೆ. ಏಬೇಲನು ಕೂಡ ಸತ್ತು ಇವತ್ತು ಮಾತಾಡ್ತಾ ಇದ್ದಾನೆ ಎಂಬುದಾಗಿ ಗುರುತಿಸಲ್ಪಡ್ತಾ ಇದೆ. ಏಬೇಲನ ಚರಿತ್ರೆಯಲ್ಲಿ ಪೂರ್ಣವಾಗಿ ಯೇಸುವನ್ನು ನೋಡೋಕ್ಕಾಗಲ್ಲ. ಪೂರ್ಣ ಯೇಸುವನ್ನು ಅವರ ಗುಣಾತಿಶಯ ಎನ್ನುವಂಥದ್ದು ಯೇಸು ಕ್ರಿಸ್ತನಲ್ಲೇ ಪ್ರಕಟವಾಗುತ್ತದೆ. ಆದರೆ ಅವರ ಸ್ವಭಾವಗಳನ್ನು ಆ ಸ್ಪಿರಿಟ್, ಕರ್ತನ ಆತ್ಮನು ಹಾಗೆ ಜನಗಳ ಒಳಗೆ ಟ್ರಾವೆಲ್ ಮಾಡಿ ಬರುವುದನ್ನು ನೀವು ನೋಡ್ಬೋದು. ಅವರು ಟ್ರಾವೆಲ್ ಮಾಡಿ ಬರುವಾಗ ಯೇಸುವಿನ ಸ್ವಭಾವಗಳನ್ನು, ಗುಣಾತಿಶಯಗಳನ್ನು ಅವರ ಜೀವನದಲ್ಲಿ ಬಹಳ ಪ್ರತಿಬಿಂಬಿಸಿ ಬರುವುದನ್ನು ನೋಡ್ಬೋದು. ಅದರಲ್ಲಿ ಮೊದಲ ವ್ಯಕ್ತಿನೇ ಏಬೇಲನು. 2ನೇ ವ್ಯಕ್ತಿಯ ಬಗ್ಗೆ ಸತ್ಯವೇದ ಹೇಳುತ್ತದೆ. ಯಾಕೆ ಇದು ನೋಡ್ತಾ ಇದ್ದೀವಿ ಅಂದರೆ, ಇದೇ ಪ್ಯಾಟ್ರನ್ನೇ ಸೈತಾನ್ ಕೂಡ ಮಾಡ್ತಾನೆ. ಅವನು ಹಾಗೆ ಟ್ರಾವೆಲ್ ಮಾಡಿ ಬರ್ತಾನೆ. ಅವನು ಟ್ರಾವೆಲ್ ಮಾಡಿ ಬರುವಾಗ ಅವನ ಗುಣಾತಿಶಯಗಳನ್ನು ಪ್ರಕಟಿಸಿದಂತಹ ಪೂರ್ವ ಕಾಲದಲ್ಲಿದ್ದು ಹಲವು ಅರಸರು, ಹಲವು ರಾಜ್ಯಗಳನ್ನು ಆಳ್ವಿಕೆ ಮಾಡಿದವರು, ನಾಯಕರುಗಳು ಈ ಅಂತ್ಯಕ್ರಿಸ್ತನನ್ನು ಹಂಗೆ ಪ್ರತಿಬಿಂಬಿಸ್ತಾರೆ. ಯೇಸು ಕ್ರಿಸ್ತನನ್ನ ಪ್ರತಿಬಿಂಬಿಸುವುದರಲ್ಲಿ 2ನೇ ವ್ಯಕ್ತಿ ಹೆಸರು ಮೆಲ್ಕಿಜೆದೆಕ್ ಎನ್ನುವುದು. ಆದಿಕಾಂಡ 14ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಅವರ ಬಗ್ಗೆ ಹೇಳಲ್ಪಟ್ಟದಾಗಿದೆ. ಬಹಳ ಮರ್ಮವಾಗಿರುವ ಅರಸ. ಅವರ ರಹಸ್ಯಗಳು ಪೂರ್ತಿಯಾಗಿ ಯಾರಿಗೂ ಗೊತ್ತಿಲ್ಲ. ನೋಡಿ ವಾಕ್ಯ ಏನು ಹೇಳುತ್ತೆ, ಸಾಲೇಮಿನ ಅರಸನಾದ ಮೆಲ್ಕಿಜೆದೆಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವದಿಸಿ ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ ಎಂಬುದಾಗಿ ಹೇಳಿದ. ಇದರಲ್ಲಿ ಈ ಮೆಲ್ಕಿಜೆದೆಕ್ ಅಂದ್ರೆ ಯಾರು ಆ ರೀತಿ ಕೇಳುವುದಾದರೆ ಅವರ ಪೂರ್ವಿಕತೆ ಯಾರು ಹೇಳಕ್ಕಾಗ್ತಿಲ್ಲ ಯಾರಿಂದಲೂ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 1ರಿಂದ 3ರವರೆಗೂ ಈ ಮೆಲ್ಕಿಜೆದೆಕ್ ಬಗ್ಗೆ ಇರುವಂತಹ ಸಂಭವ ಹೇಳಲ್ಪಟ್ಟದ್ದಾಗಿದೆ. ಅವರೇನು ಹೇಳ್ತಾರೆ ಅಂದರೆ, ಈ ಮೆಲ್ಕಿಜೆದೆಕನು ಸಾಲೇಮಿನ ಅರಸನು ಉನ್ನತನಾಗಿರುವ ದೇವರ ಯಾಜಕನಾಗಿದ್ದನು. ಅರಸರನ್ನ ಒಡೆದು ಹಿಂದಿರುಗಿ ಬರುತ್ತಿದ್ದ ಅಬ್ರಹಾಮನನ್ನು ಎದುರುಗೊಂಡು ಅವನನ್ನು ಆಶೀರ್ವದಿಸಿದನು. ಅವನಿಗೆ ಅಬ್ರಹಾಮನು ತಾನು ಜಯಿಸಿಕೊಂಡು ಬಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಕೊಟ್ಟನು. ಅವನ ಹೆಸರಿನ ಅರ್ಥವು ನೀತಿ ರಾಜ ಎಂಬುದು. ಇದಲ್ಲದೆ ಅವನು ಸಾಲೇಮಿನ ರಾಜ ಅಂದರೆ ಸಮಾಧಾನ ರಾಜ ಎಂಬುದಾಗಿ ಅರ್ಥ. ಅವನಿಗೆ ತಂದೆಯೂ ತಾಯಿಯೂ ವಂಶಾವಳಿಯೂ ಇಲ್ಲ, ಜನ್ಮದ ಆರಂಭವೂ ಆಯುಷ್ಯದ ಅಂತ್ಯವೂ ಇಲ್ಲ. ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ. ಅವನು ನಿರಂತರವಾಗಿ ಯಾಜಕನಾಗಿರುವವನು. ಈ ಪತ್ರಿಕೆ ಹೇಳುತ್ತದೆ, ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಇವನು ಯೇಸು ಕ್ರಿಸ್ತನಿಗೆ ಮುಂಗುರುತಾದವನು. ಇವರು ಸಾಲೆಮ್ ಎನ್ನುವ ಸ್ಥಳದಲ್ಲಿ ಒಬ್ಬ ರಾಜ, ಆದರೆ ಅದೇ ಸ್ಥಳದಲ್ಲಿ ದೇವರಿಗೆ ಒಬ್ಬ ಯಾಜಕ. ನೀವು ನೋಡುವುದಾದರೆ ಅರಸರು ಪ್ರತ್ಯೇಕವಾಗಿರ್ತಾರೆ, ದೇವರಿಗೆ ಸೇವೆ ಮಾಡುವಂಥ ಯಾಜಕರು ಪ್ರತ್ಯೇಕವಾಗಿರ್ತಾರೆ.
ಒಬ್ಬರೇ ವ್ಯಕ್ತಿ ಎರಡಾಗಿ ಇರುವುದಿಲ್ಲ. ಆದರೆ ಇಲ್ಲಿ ಇವರು ಅರಸನಾಗಿಯೂ ಇದ್ದಾರೆ, ಯಾಜಕನಾಗಿಯೂ ಇದ್ದಾರೆ. ಹಾಗಾದರೆ ಯಾರಿದ್ದಾರೆ ಅಂತ ನೋಡಿದರೆ, ಯೇಸು ಕ್ರಿಸ್ತನು ನಮಗಾಗಿ ದೇವರ ಬಳಿ ಮಾತನಾಡುವಂತಹ ಪ್ರಧಾನ ಯಾಜಕನು. ನಮ್ಮ ಬಲಹೀನತೆಗಳ ಕುರಿತಾಗಿ ಪರಿತಪಿಸಬೇಕಾಗಿರುವ ಯಾಜಕನಾಗಿ ನಮಗಲ್ಲದೆ, ಎಲ್ಲವುಗಳಲ್ಲಿ ನಮ್ಮ ಹಾಗೆ ಶೋಧಿಸಲ್ಪಟ್ಟು ಪಾಡುಪಟ್ಟಂತಹ ಪ್ರಧಾನ ಯಾಜಕನು ನಮಗಿದ್ದಾರೆ. ಯೇಸು ಯಾಜಕನು. ಯೇಸು ದೊಡ್ಡ ಹೈ ಪ್ರೀಸ್ಟ್ ಆಗಿದ್ದಾರೆ, ಆ ಕೆಲಸವನ್ನು ಮಾಡ್ತಾರೆ. ಯೇಸು ರಾಜಾದಿರಾಜ. ಹಾಗಾದರೆ ಒಂದೇ ಸಂದರ್ಭದಲ್ಲಿ ರಾಜನಾಗಿಯೂ ಯಾಜಕನಾಗಿಯೂ ಯೇಸು ಕ್ರಿಸ್ತನು ಇದ್ದ ಹಾಗೆ ಈ ಮೆಲ್ಕಿಜೆದೇಕ್ ಎನ್ನುವರು ಇದ್ದರು. ಇವರನ್ನು ನೋಡಿ, ಅಬ್ರಹಾಮನು ಎಲ್ಲವುಗಳನ್ನು ಜಯಿಸಿ, ಅವನು ಎಲ್ಲವನ್ನ ಅರಸರನ್ನ ಸೋಲಿಸಿ ಜಯಿಸಿ ಬಂದಂತಹ ಅಬ್ರಹಾಮನಿಗೆ ಎದುರುಗೊಂಡು ಹೋಗಿ, ಯೇಸು ಹಾಗೆ ಮಾಡೋದನ್ನು ನೀವು ನೋಡ್ಬೋದು. ತನ್ನ ಓಟವನ್ನು ಮುಗಿಸಿ ಜಯಿಸಿ ನಂಬಿಕೆಯನ್ನು ಕಾದುಕೊಂಡವರು ಅವರು ಅವರ ಬಳಿ ಬರುವಾಗ ಯೇಸು ಎದ್ದು ನಿಂತು ಎದುರುಗೊಂಡು ಅವರನ್ನು ಬರಮಾಡಿದರು. ಸ್ಟೇಫಾನನು ಎಲ್ಲರ ಜೀವನದಲ್ಲಿ ಆ ರೀತಿ ನಡೆಯುತ್ತಾ? ಅದರ ಬಗ್ಗೆ ಸತ್ಯವೇದ ಹೇಳಲ್ಪಟ್ಟಿಲ್ಲ, ಆದರೆ ಹಂಗೆ ನಡೆಯುತ್ತೆ. ಪೂರ್ಣವಾಗಿ ಜಯ ಹೊಂದಿದವನಾಗಿ ಈ ಲೋಕ ಜೀವನವನ್ನು ಬಿಟ್ಟು ಒಬ್ಬನು ಹೊರಗೆ ಹೋಗುವಾಗ, ಪರಲೋಕ ರಾಜ್ಯಕ್ಕೆ ಹೋಗುವಾಗ, ಯೇಸು ಕ್ರಿಸ್ತನು ಅವರನ್ನು ಎದುರುಗೊಂಡು ಹೋಗಿ ಕರೆಕೊಂಡು ಬರುತ್ತಾರೆ. ಸ್ಟೇಫನನ ಜೀವಿತವನ್ನು ನೀವು ನೋಡ್ಬೋದಲ್ಲಿ. ಸ್ಟೇಫನನ್ನು ತರುತ್ತಾರೆ, ಅವರ ಮೇಲೆ ಕಲ್ಲುಗಳನ್ನು ಬೀಸುತ್ತಾರೆ. ಆ ಕಲ್ಲುಗಳು ಬೀಳುವಾಗ ಅವರು ಆಕಾಶವನ್ನು ಕಣ್ಣೆತ್ತಿ ನೋಡ್ತಾರೆ. ಈಗೋ ತಂದೆಯಾದವರ ಬಲಗಡೆಯಲ್ಲಿ ಆಸೀನೂಢನಾಗಿರುವ ಯೇಸು ಕ್ರಿಸ್ತನು ಎದ್ದು ನಿಂತು ಅವರು ಇರುವಂತಹ ಸ್ಥಳದಿಂದ ಬರಮಾಡುತ್ತಾರೆ. ಇದೇ ನಡೆಯುತ್ತದೆ. ಇದನ್ನು ಹಾಗೆ ಅವರು ಪ್ರತಿಬಿಂಬಿಸ್ತಾರೆ ನೋಡಿ. ಅಲ್ಲಿ ಜಯಿಸಿ ಬಂದವರು, ಪೂರ್ಣವಾಗಿ ಜಯ ಹೊಂದಿದ್ದವನು ಪರಲೋಕ ರಾಜ್ಯಕ್ಕೆ ಪ್ರವೇಶ ಮಾಡೋಕ್ಕೆ ಸಾಧ್ಯ. ಜಯಿಸಿ ಬಂದಂತಹ ಅಬ್ರಹಾಮನ ಎದುರುಗೊಂಡು ಹೋಗ್ತಾರೆ. ಅವರು ಏನು ಕೊಟ್ಟರು ಅಂತ ನೋಡಿ, ರೊಟ್ಟಿಯು ದ್ರಾಕ್ಷರಸವನ್ನು ತಂದು. ಆದಿಕಾಂಡ 14:18 ವಾಕ್ಯ ಹೇಳುತ್ತದೆ, ರೊಟ್ಟಿಯು ದ್ರಾಕ್ಷರಸವು ಎನ್ನುವಂಥದ್ದು ಯೇಸು ಸ್ವಾಮಿಯ ಏರ್ಪಡಿಸಿಟ್ಟಂತಹ ನಿಯಮದಲ್ಲಿ ಮುಖ್ಯ ಪಾತ್ರವನ್ನು ವಹಿಸುವಂಥ ಒಂದು. ಯೇಸು ತೋರಿಸಲ್ಕೊಡಲ್ಪಟ್ಟಂತಹ ರಾತ್ರಿಯಲ್ಲಿ ಅವರು ಮೀನೆಲ್ಲ ತಿಂತಾರೆ. ಆ ಕಾಲಘಟ್ಟದಲ್ಲಿ ಮಟನ್ ತಿಂತಾಯಿದ್ರು, ಒಡೆಯಲ್ಪಟ್ಟಂಥ ಕುರಿ ತಿಂತಾಯಿದ್ರು. ಆದರೆ ಯೇಸು ಆ ಕರ್ತನ ಭೋಜನ ಪಂಕ್ತಿಯಲ್ಲಿ ಅವರು ಯಾಜಕನಾಗಿದ್ದು ಏನು ತಂದರು ಅಂತ ನೋಡುವುದಾದರೆ, ರೊಟ್ಟಿಯನ್ನು ದ್ರಾಕ್ಷರಸವನ್ನು ತಂದರು. ಅವರು ಅದನ್ನೇ ತನ್ನ ಶರೀರಕ್ಕೂ ರಕ್ತಕ್ಕೂ ಗುರುತಾಗಿ ಹೇಳಿದರು. ಇಲ್ಲ, ಅವರ ದೇಶದ ಆಹಾರ ಇದು ಮಾತ್ರವಲ್ಲ. ಅವರು ಕರ್ತನ ಭೋಜನ ಪಂಕ್ತಿಯಲ್ಲಿ ಎಷ್ಟೋ ಇಟ್ಕೊಂಡಿರ್ಬೋದು. ಅವರು ಯಹೂದ್ಯರು ಹಲವು ಕಾರ್ಯವನ್ನು ತಿಂತಾರೆ. ಮೀನು ಪ್ರಧಾನವಾದ ಆಹಾರ ಅವರಿಗೆ, ಕುರಿಯ ಒಂದು ಮಾಂಸ ಅವರಿಗೆ ಪ್ರಧಾನವಾದ ಆಹಾರ, ರೊಟ್ಟಿಯವರಿಗೆ ಪ್ರಧಾನವಾಗಿರುವಂತಹ ಒಂದು ಆಹಾರ. ಈ ರೀತಿ ಅಧಿಕವಾಗಿ ಹೇಳ್ತಾ ಹೋಗ್ಬೋದು. ಅದರ ನಡುವೆ ಅಷ್ಟರ ನಡುವೆ ಅವರು ಯಾವುದನ್ನು ಗುರುತಾಗಿ ತೆಗೆದುಕೊಡ್ತಾರೆ ಅಂದರೆ, ರೊಟ್ಟಿಯನ್ನು ದ್ರಾಕ್ಷರಸವನ್ನು. ಇವುಗಳನ್ನು ನೀವು ಪಡೆದು ಭುಜಿಸಿರಿ, ಪಾನ ಮಾಡಿರಿ. ನೀವು ಕೂಡಿ ಬರುವಾಗೆಲ್ಲ ನನ್ನ ಸ್ಮರಿಸುವಂತೆ ಇದನ್ನು ಮಾಡಿರಿ. ಯಾಕೆ ಎರಡನ್ನು ಮಾತ್ರ ಹೇಳ್ತಾರೆ ನೋಡಿ? ಮೆಲ್ಕಿಜೆದೇಕ್ ಇದನ್ನೇ ಮಾಡುತ್ತಾರೆ. ಯೇಸು ಮಾಡುವಂಥದ್ದನ್ನು ಮೊದಲೇ ಅಬ್ರಹಾಮನು ಬಂದರೂ ಒಂದು ಕುರಿಯನ್ನು ಒಡೆದು ಅದರ ಕೊಬ್ಬಿದ ಮಾಂಸವನ್ನು ತಂದಿರ್ಬೋದಾಗಿತ್ತು. ಬೇರೆ ರುಚಿಕರವಾಗಿರುವ ಒಣಗಿದ ಆ ದ್ರಾಕ್ಷಿ ಹಣ್ಣುಗಳನ್ನು ತಂದಿರ್ಬೋದಾಗಿತ್ತು. ಆದರೆ ಇವ್ರನ್ನ ನೋಡಿ, ರೊಟ್ಟಿಯನ್ನು ದ್ರಾಕ್ಷರಸವನ್ನು ತಂದು ಅವರನ್ನು ಆಶೀರ್ವದಿಸಿ. ಇವರು ಹೇಳ್ತಾರೆ, ಇವರಿಗೆ ತಂದೆಯೂ ತಾಯಿಯೂ ಇಲ್ಲ. ಯೇಸು ಕ್ರಿಸ್ತನಿಗೂ ಕೂಡ ಇಲ್ಲಿ ತಂದೆ ತಾಯಿ ಎಂಬುದಾಗಿ ಹೇಳಲ್ಪಟ್ಟವರು. ಇವರು ಮಾಂಸಿಕವಾಗಿ ತಂದೆ ತಾಯಿಯೂ ಅಲ್ಲ, ಅವರ ವಂಶಾವಳಿಯೂ ಇಲ್ಲದವರು, ಅವರಿಗೆ ಆರಂಭವೂ ಅಂತ್ಯವೂ ಇಲ್ಲ. ಇದೆಲ್ಲ ದೇವರ ಗುಣಾತಿಶಯವನ್ನು ತೋರಿಸುತ್ತೆ. ನೋಡಿದ್ರ, ಯೇಸು ಮನುಷ್ಯನಾಗಿ ಪ್ರಕಟವಾದರೂ ಅವರು ದೈವಾಂಶವನ್ನು ಒಳಗೊಂಡವರು. ಅವರಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಸತ್ತೇನು, ಆದರೆ ಈಗೋ ಸದಾ ಸರ್ವ ದಿನಗಳಲ್ಲಿ ಜೀವಿಸುವವನಾಗಿದ್ದೇನೆ ಅಂತ ಹೇಳ್ತಾರೆ. ಅವರಿಗಿನ್ನು ಮುಂದೆ ಮರಣವಿಲ್ಲ. ಹಾಗಾದರೆ ಅವರು ಹೇಳ್ತಾರೆ, ದೇವರ ಕುಮಾರನಿಗೆ ಸಮವಾದವನಾಗಿ ಈ ಮೆಲ್ಕಿಜೆದೇಕನು ಎಂದೆಂದಿಗೂ ನೆಲೆಯಾಗಿದ್ದಾರೆ. ಹಾಗಾದರೆ ಈ ಮೆಲ್ಕಿಜೆದೇಕನು ಎನ್ನುವವರು ಹಾಗೆಯೇ ಕ್ರಿಸ್ತನನ್ನು ಪ್ರತಿಬಿಂಬಿಸಿ ತೋರಿಸಿದಂತಹ ಒಂದು ಕ್ಯಾರೆಕ್ಟರ್. ಅವರ ತಂದೆಯ ಹೆಸರು ನಮಗೆ ಗೊತ್ತಿಲ್ಲ, ತಾಯಿಯ ಹೆಸರು ಗೊತ್ತಿಲ್ಲ, ವಂಶ ಯಾವುದು ಅಂತ ಗೊತ್ತಿಲ್ಲ. ಅವರು ಅರಸನಾಗಿಯೂ ಯಾಜಕನಾಗಿಯೂ ಇದ್ದವರಾಗಿದ್ದರು. ಅವರು ಯೇಸು ಕ್ರಿಸ್ತನಿಗೆ ಮುಂಗುರುತು ಎಂಬುದಾಗಿ ಸತ್ಯವೇದ ಅವರ ಕುರಿತಾಗಿ ಹೇಳುವಂಥದ್ದಾಗಿದೆ.
ನಿತ್ಯ ಯಾಜಕತ್ವ ಮೆಲ್ಕಿಜೆದೇಕನಿಗಿರುವಂಥದ್ದಾಗಿದೆ. ಎಂದೆಂದಿಗೂ ಯಾಜಕನಾಗಿ ಇದ್ದಾರೆ. ಹಾಗಾದರೆ ಯಾರು ಎಂದೆಂದಿಗೂ ಯಾಜಕರಾಗಿರುವಂಥದ್ದು? ಯೇಸು ಕ್ರಿಸ್ತನು. ಹಾಗಾದರೆ ಇವೆಲ್ಲ ಇಟ್ಟು ನೋಡುವಾಗ ಯೇಸುವನ್ನು ಪ್ರತಿಬಿಂಬಿಸುವುದರಲ್ಲಿ ಇವರೊಬ್ಬರು. ಹಾಗಾದರೆ ಕ್ರಿಸ್ತನ ಆತ್ಮ ಈ ಲೋಕದಲ್ಲಿ ಪರಿಪೂರ್ಣವಾಗಿ ಕ್ರಿಸ್ತನಾಗಿ ಪ್ರಕಟವಾಗುವುದಕ್ಕಿಂತ ಮುಂಚೆ ಅದು ಮನುಷ್ಯರ ಮೂಲಕವಾಗಿ ತನ್ನನ್ನು ಪ್ರಕಟಿಸುತ್ತಾ ಬರುವುದನ್ನು ಕ್ರಿಯೆ ಮಾಡುತ್ತಾ ಬಂದು ಅದು ಕೊನೆಯದಾಗಿ ಪರಿಪೂರ್ಣವಾಗಿ ಪ್ರಕಟಿಸುತ್ತಾರೆ. ಅವರ ಒಳಗೆ ಕ್ರಿಸ್ತನ ಸ್ವಭಾವ ಪ್ರಕಟವಾಯಿತು. ಮುಂದಿನ ವ್ಯಕ್ತಿ ಯಾರು ಅಂತ ನೋಡಿ, ಯೋಸೇಪನು. ಈ ಯೋಸೇಪನು ತನ್ನ ಸಹೋದರರಿಂದ ಮಾರಲ್ಪಟ್ಟರು. ಯೇಸು ಕ್ರಯಕ್ಕೆ ಮಾರಲ್ಪಟ್ಟರು. ಯೋಸೇಪನು ಬೆಳ್ಳಿ ನಾಣ್ಯಗಳಿಗೋಸ್ಕರವಾಗಿ ಮಾರಲ್ಪಟ್ಟರು. ಯೇಸು ಬೆಳ್ಳಿ ನಾಣ್ಯಗಳಿಗೋಸ್ಕರವಾಗಿ ಮಾರಲ್ಪಟ್ಟರು. ಅವರು ಮಾರಿದ್ದು ಬೇರೆ ಯಾರನ್ನೂ ಅಲ್ಲ, ಸ್ವಂತ ಜನಗಳು, ತನ್ನ ಸ್ವಂತ ಸಹೋದರರಿಂದ ಮಾರಲ್ಪಟ್ಟರು. ಯೂದಾಸ್ ಯಾವ ರೀತಿ ದ್ರೋಹ ಮಾಡಿದ್ನೋ ಜೊತೆಗೇ ಇದ್ದು ಅದೇ ರೀತಿಯಾಗಿ ತನ್ನ ಒಡ ಹುಟ್ಟಿದ ಸಹೋದರನನ್ನು ಅವರು ಹಣಕ್ಕೋಸ್ಕರವಾಗಿ ಮಾರಿದರು. ಹಾಗಾದರೆ ಆ ಸ್ಥಳದಲ್ಲಿ ಯೋಸೇಪನ ಜೀವನದಲ್ಲಿ ಯೇಸು ತನ್ನನ್ನು ಪ್ರತಿಬಿಂಬಿಸುತ್ತಾರೆ. ಅನಂತರ ನೋಡಿ, ಅವರ ತಂದೆಗೆ ಯಾಕೋಬನಿಗೆ ಹಲವು ಮಕ್ಕಳಿದ್ದರು. ಯೋಸೇಪನೇ ಬಹಳ ಪ್ರಿಯವಾದವನು. ಯೇಸು ಕೂಡ ತನ್ನ ತಂದೆಗೆ ಪ್ರಿಯರಾದವರು. ಅವರು ದೀಕ್ಷಾಸ್ನಾನ ಮಾಡಿಸಿಕೊಂಡು ದಡವನ್ನು ಹತ್ತಿದಾಗ, ಇವರು ನನಗೆ ಪ್ರಿಯನಾಗಿರುವ ಮಗನು, ನಾನು ಇವರಲ್ಲಿ ಪ್ರಿಯನಾಗಿದ್ದೇನೆ ಎಂಬುದಾಗಿ ಆಕಾಶದಿಂದ ತಂದೆಯ ಶಬ್ದ ಆಕಾಶವಾಣಿ ಆಯಿತು ಎಂಬುದಾಗಿ ವಾಕ್ಯ ಹೇಳುತ್ತೆ. ಅನಂತರ ಇವರೇನು ಮಾಡ್ತಾರೆ ಅಂದರೆ, ಆಳ್ವಿಕೆಗಾರರಾಗಿ ತನ್ನ ಸಹೋದರರನ್ನೆಲ್ಲ ತನ್ನ ಬಳಿಯಲ್ಲಿ ಕೂಡಿಸಿಕೊಳ್ಳುತ್ತಾರೆ. ಯೇಸು ಅದೇ ಥರನೇ ಯೋಸೇಪನು ಮಾರಲ್ಪಟ್ಟ ನಂತರ ಒಂದು ಗುಲಾಮನ ಜೀವಿತವನ್ನು ಎದುರುಗೊಂಡರು. ಗುಲಾಮರಾಗಿ ಬದುಕಿದರು. ಅವರ ಮೇಲೆ ತಪ್ಪು ಹೊರಿಸಲ್ಪಟ್ಟದಾಯಿತು. ಅವರನ್ನು ಸೆರೆಮನೆಯಲ್ಲಿ ಬಾಳುವಂತೆ ಮಾಡಿದರು. ಅದರ ನಂತರ ಅವರು ಅರಸನಾಗಿ ಹೆಚ್ಚಿಸಲ್ಪಟ್ಟರು. ರಾಜನಾಗಿ ಹೆಚ್ಚಿಸಲ್ಪಟ್ಟ ನಂತರ ತನ್ನ ಸಹೋದರರನ್ನು ತನ್ನ ಬಳಿಯಲ್ಲಿ ಅವರು ತೆಗೆದುಕೊಂಡರು. ಇದುವೇ ಯೇಸು. ಯೇಸು ಈ ಲೋಕಕ್ಕೆ ಬಂದು ದಾಸನ ರೂಪವನ್ನು ಧರಿಸಿ ಅವರು ಕ್ರಯಕ್ಕೆ ಮಾರಲ್ಪಟ್ಟು ನಮಗೋಸ್ಕರ ಅವರು ಒಡೆಯಲ್ಪಟ್ಟು ಇವತ್ತು ಅವರು ತಂದೆಯ ಸಮ್ಮುಖದಲ್ಲಿ ಹೆಚ್ಚಿಸಲ್ಪಟ್ಟವರಾಗಿದ್ದಾರೆ. ಆ ಸ್ಥಳದಿಂದ ನಿಮ್ಮನ್ನು ನನ್ನನ್ನು ತನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳುವಂತೆ ಬರುತ್ತಾರೆ. ಯಾವ ರೀತಿ ಯೋಸೇಪನ ಸಹೋದರರು ಅವರು ಆಳ್ವಿಕೆ ಹೊಂದಿದಂತಹ ಸ್ಥಳದಲ್ಲಿ ಅವರು ಹೋಗಿ ಭಾಗವಹಿಸಿದರೋ ಅದೇ ರೀತಿ ಒಂದು ಪಾತ್ರವನ್ನು ತನ್ನ ಜನಗಳಿಗೆ ಅವರು ಕೊಡುತ್ತಾರೆ. ಹಾಗಾದರೆ ಯೇಸುವನ್ನು ಹಾಗೆ ಪ್ರಕಟಿಸಿ ತೋರಿಸುತ್ತಾರೆ. ಯೇಸು ಹೆಚ್ಚಿಸಲ್ಪಡುವುದಕ್ಕೆ ಇವರು ಹೆಚ್ಚಿಸಲ್ಪಡುವುದು ಒಂದು ಮುಂಗುರುತಾಗಿದೆ. ಹಾಗಾದರೆ ಸ್ವಂತ ಸಹೋದರರು ಮಾಡಿದಂತಹ ದ್ರೋಹ, ಅವರು ಪಟ್ಟಂತಹ ಪಾಡುಗಳು, ಅವರ ಮೇಲಿರುವಂತಹ ತಪ್ಪುಗಳು, ಅದರ ನಂತರ ಅವರು ಮತ್ತೆ ಎದ್ದು ಬಂದು ರಾಜ್ಯವನ್ನು ಹಿಡಿಯುವಂಥದ್ದು, ಇವೆಲ್ಲ ಯೇಸುವಿನ ಪುನರುತ್ಥಾನಕ್ಕೂ ಅದೊಂದು ಗುರುತಾಗಿ ಕಾಣಲ್ಪಡುವಂಥದ್ದಾಗಿದೆ. ಹಾಗಾದರೆ ಯೇಸು ಕ್ರಿಸ್ತನ ರೀತಿ ಬರ್ತಾರೆ ಎನ್ನುವಂಥದ್ದನ್ನು ಹಲವು ಪರಿಶುದ್ಧ ದೇವಭಕ್ತರ ಮುಖಾಂತರ ಅವರ ಪೂರ್ಣ ಜೀವಿತದಲ್ಲ ಅಲ್ಲಲ್ಲಿ ಅವರು ಪ್ರತಿಬಿಂಬಿಸುತ್ತಲೇ ಬರುವುದನ್ನು ನಾವು ನೋಡ್ಬೋದು. ಮೋಶೆ ಅದೇ ರೀತಿಯೇ. ಮೋಶೆಯನ್ನು ಗಮನಿಸಿ, ಮೋಶೆ ಜನಗಳನ್ನು ದಾಸತ್ವದಿಂದ ಬಿಡುಗಡೆ ಮಾಡಿದರು. ಅದಕ್ಕೋಸ್ಕರವಾಗಿ ಆಕಾಶದಿಂದ ಪ್ರತ್ಯೇಕವಾಗಿ ಅವರನ್ನು ತಂದೆ ಕಳುಹಿಸಿದನ್ನು ನೋಡ್ತೀವಿ ನಾವು. ಜನಗಳನ್ನು ಬಿಡುಗಡೆ ಮಾಡು. ಅವರ ಬಳಿಯಲ್ಲಿ ಮುಳ್ಳಿನಲ್ಲಿ ದರ್ಶನವಾಗಿ ನಿನ್ನನ್ನು ಕಳುಹಿಸುತ್ತೇನೆ, ನನ್ನ ಜನಗಳನ್ನು ಬಿಡುಗಡೆ ಮಾಡುವಂತೆ ಹೋಗು ಅಂತ ಹೇಳಿದರು. ಅದೇ ರೀತಿ ಮಗನಾಗಿರುವ ಕ್ರಿಸ್ತನಿಗೂ ತಮ್ಮ ಜನಗಳನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ನಮ್ಮನ್ನು ಬಿಡಿಸುವುದಕ್ಕಾಗಿ ತಂದೆಯಾದವರು ತನ್ನ ಮಗನನ್ನು ಭೂಮಿಗೆ ಕಳುಹಿಸಿದರು. ಹಾಗಾದರೆ ಈ ಮೋಶೆ ಆ ಜನಗಳನ್ನು ಬಿಡಿಸಿ ಜನಗಳಿಗೆ ಮಧ್ಯಸ್ಥರಾಗಿ ಇದ್ದರು. ದೇವರಿಗೂ ಈ ಇಸ್ರಾಯೇಲ್ ಜನಗಳಿಗೂ ನಡುವೆಯಲ್ಲಿ ಮಾತಾಡುವಂತಹ ಸ್ಪೋಕ್ಸ್ಮ್ಯಾನ್ ಅಥವಾ ಒಬ್ಬ ಮಧ್ಯಸ್ಥನು ಯಾರು ಅಂತ ಕೇಳಿದರೆ ಅಲ್ಲಿ ಮೋಶೆಯಾಗಿದ್ದರು. ಜನಗಳು ತಮ್ಮ ಕಾರ್ಯವನ್ನೆಲ್ಲ ಮೋಶೆ ಬಿಡಿ ಹೇಳ್ತಾ ಇದ್ದರು. ಅದಿಲ್ಲ, ಇದೇ ನಡೀತಾ ಇದೆ. ಅವರು ತಕ್ಷಣ ತೆಗೆದುಕೊಂಡು ಹೋಗಿ ತಂದೆಯ ಬಳಿಯಲ್ಲಿ ದೇವರ ಬಳಿ ಮಾತಾಡ್ತಾ ಇದ್ದರು. ಇವತ್ತು ಮಗನಾಗಿರುವ ಕ್ರಿಸ್ತನು ಇದೇ ಕೆಲಸವನ್ನೇ ಮಾಡುವವರಾಗಿದ್ದಾರೆ. ಅವರು ತಮ್ಮ ಜನಗಳಾಗಿರುವಂತಹ ನಿಮಗೂ ನನಗೋಸ್ಕರವಾಗಿ ತಂದೆಯ ಬಲಪಾರ್ಶ್ವದಿಂದ ಅವರು ಮಾತಾಡುವವರಾಗಿದ್ದಾರೆ. ನಾವು ಯೇಸುವಿನ ಬಳಿ ಹೇಳುತ್ತೇವೆ, ಯೇಸು ಅದನ್ನು ತನ್ನ ತಂದೆಯ ಬಳಿ ಅವರು ಹೇಳುವವರಾಗಿದ್ದಾರೆ. ಅದನ್ನೇ ಯೇಸು ಹೇಳುವಾಗ
ನನ್ನಿಂದ ಅಲ್ಲದೆ ನನ್ನ ತಂದೆಯ ಬಳಿಯಲ್ಲಿ ಬೇರೆ ಯಾರೂ ಹೋಗಲು ಸಾಧ್ಯವಿಲ್ಲ. ನೀವು ಮಾಡುವಂತಹ ಪ್ರಾರ್ಥನೆ, ನೀವು ಕೇಳುವಂತಹ ಕಾರ್ಯ ನನ್ನ ಬಳಿ ಹೋಗಿ ನಾನು ಅದನ್ನು ತೆಗೆದು ನಿಮಗೋಸ್ಕರವಾಗಿ ದೇವರ ಬಳಿ ಮಾತಾಡ್ತೀನಿ ಅಂತ ಹೇಳ್ತಾರೆ. ಇವರು ನಮಗೋಸ್ಕರವಾಗಿ ಮಧ್ಯಸ್ಥನಾಗಿ ಪ್ರಕಟಿಸಲ್ಪಟ್ಟರು ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಅದೇ ರೀತಿಯಾಗಿ ಮೋಶೆ ಒಬ್ಬ ಪ್ರವಾದಿಯಾಗಿ ತನ್ನನ್ನು ಪ್ರಕಟಿಸಿದರು. ಯೇಸು ಕೂಡ ಒಬ್ಬ ಪ್ರವಾದಿಯಾಗಿ ಬರುವಂತಹ ಕಾರ್ಯಗಳನ್ನು ಜನಗಳಿಗೆ ಅವರು ತೋರಿಸಿಕೊಟ್ಟರು. ಹಾಗಾದರೆ ಒಬ್ಬ ನಾಯಕ, ಒಬ್ಬ ಲೀಡರ್ ಆಗಿ ಯೇಸು ತನ್ನನ್ನು ಒಬ್ಬ ನಾಯಕರಾಗಿ ತೋರಿಸಿಕೊಂಡರು. ಅನಂತರ ನೋಡಿ, ಅವರನ್ನು ದಾರಿ ನಡೆಸಿದರು. ಮೋಶೆ ಮುನ್ನಡೆಸಿದ ಹಾಗೆ ಯೇಸು ಕೂಡ ನಮ್ಮನ್ನು ಮುನ್ನಡೆಸುತ್ತಾರೆ. ಮೋಶೆ ದೇವರ ಬಳಿಯಲ್ಲಿ ಮುಖಾಮುಖಿಯಾಗಿ ಮಾತಾಡಿದ. ಯೇಸುವನ್ನು ಕೂಡ ನೋಡಿ, ಸುಮ್ಮನೆ ಕುಳಿತು ಪ್ರಾರ್ಥನೆ ಮಾಡುವುದಲ್ಲ, ತಂದೆಯ ಬಳಿಯಲ್ಲಿ ಮುಖಾಮುಖಿಯಾಗಿ ಮಾತಾಡುವಂಥ ಭಾಗ್ಯವನ್ನು ಅವರು ಪಡ್ಕೊಂಡರು. ಹಾಗಾದರೆ ಬಹಳ ಕಾರ್ಯಗಳನ್ನು ನೀವು ಕೂಡಿಸಿ ನೋಡುವುದಾದರೆ, ಮೋಶೆ ಯೇಸುವನ್ನು ಪ್ರತಿಬಿಂಬಿಸಿದ ಸಂಭವಗಳು ಬಹಳ ಹೇಳ್ತಾ ಬರಬಹುದು. ಇನ್ನೂ ಬಹಳ ಕಾರ್ಯಗಳು ಇದೆ. ಈ ಕಾರ್ಯಕ್ರಮ ಪೂರ್ತಿಯಾಗಬೇಕಾದ್ರೆ ಹೇಳ್ಬೋದು. ಅಷ್ಟೊಂದು ಯೇಸುವನ್ನು ಪ್ರತಿಬಿಂಬಿಸಿ ತೋರಿಸಿದರು. ಕೊನೆಯದಾಗಿ ಒಬ್ಬರನ್ನ ನೋಡೋಣ, ಯೆಹೋಶುವ ಅದೇ ರೀತಿ ಜನಗಳನ್ನು ವಾಗ್ದಾನ ಮಾಡಲ್ಪಟ್ಟಂತಹ ದೇಶದಲ್ಲಿ ಮುನ್ನಡೆಸಿ ಅವರಲ್ಲಿ ದೇಶವನ್ನು ಸ್ವಾತಂತ್ರ್ಯವಾಗಿ ಕೊಟ್ಟವರು. ಯೇಸು ಅದೇ ರೀತಿಯೇ, ನಾನು ಹೋಗುತ್ತೇನೆ ವಿನಃ ನಿಮಗೆ ಒಳ್ಳೆಯದು, ನಾನು ನನ್ನ ತಂದೆಯ ಬಳಿಯಲ್ಲಿ ಹೋಗಿ ನಿಮಗೋಸ್ಕರವಾಗಿ ಒಂದು ಸ್ಥಳವನ್ನು ಸಿದ್ಧಪಡಿಸುತ್ತೇನೆ, ಅನಂತರ ನಾನು ನಿಮ್ಮನ್ನು ಬಂದು ಕರೆದುಕೊಂಡು ಹೋಗಿ ಆ ದೇಶದಲ್ಲಿ ನಿಮ್ಮನ್ನು ಭಾಗವಹಿಸುವಂತೆ ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳಿ ಹೋದಂತಹ ವಾಗ್ದಾನವಾಗಿದೆ. ಯೆಹೋಶುವ ಇದನ್ನೇ ಮಾಡಿದರು. ಮೋಶೆ ತಂದಂತಹ ಒಂದು ಹೊಳೆವರೆಗೂ ನೆಲೆಸಿದರು. ಯೆಹೋಶುವ ಜನರನ್ನು ವಾಗ್ದಾನ ಮಾಡಲ್ಪಟ್ಟಂತಹ ದೇಶಕ್ಕೆ ಕರೆತಂದರು. ಇಲ್ಲಿ ಎರಡೂ ಕರೆಕ್ಟಾಗಿ ತೋರಿಸಲ್ಪಟ್ಟರೂ ಕೂಡ ಇಬ್ಬರಲ್ಲಿಯೂ ಪ್ರತಿಬಿಂಬಿಸುವಂತೆ ಮಾಡುವಂಥದ್ದು ಯೇಸು ಕ್ರಿಸ್ತನು. ಹಾಗಾದರೆ ಕ್ರಿಸ್ತನು ಏನು ಮಾಡ್ತಾರೆ ಅಂತ ನೋಡಿ, ನಮ್ಮನ್ನು ಅವರು ಹೋಗಿ ಆ ಸ್ಥಳವನ್ನು ಸಿದ್ಧಪಡಿಸಿ ನಮ್ಮನ್ನು ಅಲ್ಲಿ ಅವರು ತಂಗುವಂತೆ ಮಾಡ್ತಾರೆ. ನಾವಲ್ಲಿ ಅರಸರಾಗಿಯೂ ಯಾಜಕರಾಗಿಯೂ ದೇವರ ಬಳಿಯ ಆಲಯದಲ್ಲಿ ಸ್ತಂಭಗಳಂತೆಯೂ ದೇವರನ್ನು ನಿಲ್ಲಿಸುತ್ತಾರೆ. ಯೆಹೋಶುವ ಅದಂತಾನೆ ಮಾಡಿದರು. ಯಾರ್ಯಾರಿಗೆ ಯಾವ ನೆಲ, ಯಾವ ಒಂದು ಸ್ಥಳ, ಯಾರ್ಯಾರಿಗೆ ಯಾವುದು ಅಂತೇಳಿ ಸ್ವತಂತ್ರ್ಯವಾಗಿ ಹಂಚಿಕೊಟ್ಟವರವರು. ಇನ್ನು ಬಹಳ ಮಂದಿನ ಹೇಳ್ಬೋದು. ಒಬ್ಬ ಈಸಾಕನನ್ನು ಬಲಿಗೋಸ್ಕರವಾಗಿ ಕೊಂಡೊಯ್ಯಲ್ಪಟ್ಟು ಅವರು ಮತ್ತೆ ಆ ಬಲಿಯನ್ನು ಸಲ್ಲಿಸಲು ಅಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ಅವರು ಮತ್ತೆ ಜೀವಂತವಾಗಿ ಹಿಂದಿರುಗಿ ಬಂದವರು. ಅವರಿಗೆ ಬದಲಾಗಿ ಬೇರೆ ಯಜ್ಞದ ಕುರಿಯನ್ನು ಅಲ್ಲಿ ಸಲ್ಲಿಸಲ್ಪಡುವುದಾದರೆ, ಈಸಾಕನ ಜೀವನ ನಮಗೆ ಚೆನ್ನಾಗಿ ನೋಡುವುದಾದರೆ ಯೇಸುವಿನೊಂದಿಗೆ ನಾವು ಹೋಲಿಕೆ ಮಾಡಿ ಸಾಮ್ಯವಾಗಿ ಮಾಡಬಹುದು. ಹಾಗಾದರೆ ಹೇಗೆ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ಅವರ ಆತ್ಮ, ಅವರ ಗುಣಾತಿಶಯಗಳು, ಅವರ ವ್ಯಕ್ತಿತ್ವ, ಅದೇ ರೀತಿ ಮಾನವ ಕುಲದಲ್ಲಿ ಪ್ರಯಾಣ ಮಾಡುತ್ತಾ ಬರುವುದನ್ನು ನೋಡ್ಬೋದು. ಒಳ್ಳೆಯ ಮನುಷ್ಯರು, ಯೇಸುವನ್ನು ಪ್ರತಿಬಿಂಬಿಸಿದವರು, ಯೇಸುವಿನೊಂದಿಗೆ ಐಕ್ಯವಾಗಿ ಬದುಕಿದವರು ಅವರನ್ನು ಹಾಗೆ ಪ್ರತಿಬಿಂಬಿಸಿದರು. ಅದು ಹಾಗೇ ಬಂದು ಪೂರ್ಣ ಯೇಸು ಕ್ರಿಸ್ತನು ತನ್ನನ್ನು ಪ್ರಕಟಿಸಿದರು. ಇದೇ ಪ್ಯಾಟರ್ನನ್ನೇ ಸೈತಾನನು, ಅಂತ್ಯಕ್ರಿಸ್ತನು ಕಾಪಿ ಹೊಡಿತಾ ಇದ್ದಾನೆ. ಅವನೇನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇವತ್ತಿನೇ ಅಲ್ಲ, ದಿಢೀರಂತ ಬರುವುದಲ್ಲ, ಅವನು ಮುಂಚಿತವಾಗಿ ಬಂದಾಯಿತು. ಬಂದವನು ಪರಿಪೂರ್ಣವಾಗಿ ತನ್ನನ್ನು ಪ್ರಕಟಿಸುವುದಕ್ಕಿಂತ ಮುಂಚೆ ಕಾಲಾನುಕಾಲಗಳಲ್ಲಿ ಕೆಲವೊಂದು ಮನುಷ್ಯರ ಮುಖಾಂತರ ತಮ್ಮನ್ನು ಪ್ರಕಟಿಸುತ್ತಾನೆ. ಅವರ ಬಳಿ ಅವರ ಒಂದು ಗುಣಾತಿಶಯ ಬರುವುದನ್ನು ನಾವು ಗಮನಿಸ್ಬೋದು. ಹಾಗೆ ಪ್ರತಿಬಿಂಬಿಸುವುದನ್ನು ನಾವು ನೋಡ್ಬೋದು. ಅವರೆಲ್ಲ ಯಾರಾಗಿದ್ದಾರೆ ಅಂತ ನಾವು ಕೇಳುವುದಾದರೆ, ಅವರು ಪೂರ್ಣವಾಗಿ ಮ್ಯಾಕ್ಸಿಮಮ್ ಈ ಅಂತ್ಯಕ್ರಿಸ್ತನನ್ನು ಪ್ರತಿಬಿಂಬಿಸುವವರು, ಆಳ್ವಿಕೆ ಮಾಡುವಂತಹ ಆಳ್ವಿಕೆಗಾರರಾಗಿ ಇದ್ದಾರೆ. ಅವರನ್ನೆಲ್ಲ ಕಠಿಣವಾದ ಅರಸರಿಗೋಸ್ಕರ ಸರ್ವಾಧಿಕಾರಿಗಳಾಗಿ ಇಟ್ಕೋಬೋದು. ಮೂರನೇದಾಗಿ ಇನ್ನು ತೀಕ್ಷ್ಣವಾಗಿ ನೋಡುವುದಾದರೆ, ಹಲವು ದೇಶಗಳನ್ನು ನಿಯಂತ್ರಿಸಿ ಆಳ್ವಿಕೆ ಮಾಡಿದಂತಹ ರಾಜರಿದ್ದಾರೆ. ಹಲವು ದೇಶಗಳನ್ನು ತಮಗೆ ದಾಸರಾಗಿಟ್ಟುಕೊಂಡಿರುವಂತಹ ಕೆಲವೊಂದು ಕುಲಗಳು ಎಲ್ಲ ಇದ್ದಾರೆ. ಕಠಿಣವಾದ ಅರಸರು ಕೆಲವೊಂದು ದೇಶಗಳ ಎದ್ದು ಬರಬೇಕಾದ್ರೆ ಅದು ವಾಡಿಕೆಯೇ. ಅವರವರ ದೇಶದಲ್ಲಿ ಮಾತ್ರ ರಾಜನಾಗಿರ್ತಾರೆ. ಆದರೆ ಅಹಾಬ ಎನ್ನುವಂತಹ ರಾಜ ಒಬ್ಬ ಕಠಿಣವಾದ ರಾಜ. ಅವರ ಹೆಸರನ್ನು ಇಟ್ಕೊಂಡು ಎಜೆಬೆಲ್ ಎನ್ನುವಂತಹ ರಾಣಿಯಾದವಳು ದೇಶವನ್ನು ಆಳ್ವಿಕೆ ಮಾಡುವಂತೆ ಮಾಡಿದಳು. ಆದರೆ ಆ ದೇಶವನ್ನು ಮಾತ್ರ. ಆದರೆ ಅಂತ್ಯಕ್ರಿಸ್ತನ ಆತ್ಮ ಎಲ್ಲೆಲ್ಲ ಕ್ರಿಯೆ ಮಾಡುತ್ತೆ ಅಂತ ನೀವು ಕೇಳುವುದಾದರೆ, ಬಹಳ ಪ್ರಧಾನವಾಗಿ ಹಲವು ದೇಶಗಳನ್ನು ಒಳಗೊಂಡು ಅದರ ಮೇಲೆ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡುವಂತಹ ಚಕ್ರವರ್ತಿಗಳಾಗಿ ಇದ್ದಾರೆ ನೋಡಿ. ಅವರಲ್ಲಿ ತನ್ನ ಮನಬಂದಂತೆ ಮಾಡುವಂತಹ ಚಕ್ರವರ್ತಿ, ಅವರ ಬಳಿಯಲ್ಲೆಲ್ಲ ಈ ಅಂತ್ಯಕ್ರಿಸ್ತನ ಆತ್ಮ ಪ್ರತಿಬಿಂಬಿಸುವುದನ್ನು ನೋಡೋಕ್ಕೆ ಸಾಧ್ಯವಾಗುತ್ತದೆ.
ಇದನ್ನು ನಾವೇನು ಮಾಡ್ತೀವಿ, ಫಿಲ್ಟರ್ ಮಾಡಿ ಅವರನ್ನು ಯಾರ್ಯಾರು ಯಾವುದ್ಯಾವುದೆಲ್ಲ ಪ್ರತಿಬಿಂಬಿಸುವರು ಎಂಬುದನ್ನು ನಾವು ನೋಡಿ ಒಟ್ಟಾರೆಯಾಗಿ ನೀವು ಕೂಡಿಸುವುದಾದರೆ ಬರುವಂತಹ ಅಂತ್ಯಕ್ರಿಸ್ತನ ಪೂರ್ಣ ಪರಿಣಾಮ, ಅವನ ಪೂರ್ಣ ಇಮೇಜ್, ಅವನ ಪೂರ್ಣ ಗುಣಾತಿಶಯ ಸ್ಪಷ್ಟವಾಗಿ ನಮಗೆ ಅರ್ಥವಾಗುತ್ತದೆ. ಹಾಗಾದರೆ ಇವನು ಕೂಡ ತನ್ನನ್ನು ಮಾನವ ಕುಲದಿಂದ ಸೇರಿಸಿಕೊಂಡವನಾಗಿ ಪ್ರತ್ಯೇಕವಾಗಿ ಅವನ ಅರಸನಾಗಿ ಬರುವುದರಿಂದ, ಲೋಕವನ್ನು ಆಳ್ವಿಕೆ ಮಾಡುವವನಾಗಿ ಬರುವುದರಿಂದ, ಹಲವು ದೇಶಗಳನ್ನು ಹಾಳು ಮಾಡುವುದರಿಂದ ಆ ರೀತಿಯಾಗಿರುವ ಕ್ಯಾರೆಕ್ಟರ್ ಬಳಿಯಲ್ಲಿ ಬಹಳ ಪ್ರತಿಬಿಂಬಿಸುತ್ತದೆ ನಮ್ಮನ್ನು. ಹಾಗೇ ತೋರಿಸಿಕೊಂಡು ಮನುಷ್ಯನ ಕುಲದಲ್ಲಿ ಪ್ರಯಾಣ ಮಾಡ್ತಾ ಬಂದು ದಿಢೀರಂತ ಪರಿಪೂರ್ಣವಾಗಿ ತನ್ನನ್ನು ಪ್ರಕಟಿಸಲಿದ್ದಾನೆ. ಹಾಗಾದರೆ ಮನಬಂದಂತೆ ಮಾಡುವಂತಹ ಅರಸರು, ಅವರ ಕುರಿತಾಗಿಯೇ ದಾನಿಯೇಲ ಮುಂಚಿತವಾಗಿಯೇ ಪ್ರಕಟಿಸಿದ್ದಾರೆ. ಏನು ಅದು ಬಹಳ ಗಮನ. ಇವರ ಕಾಲವೆಲ್ಲ ಮುಗಿದೋಗಿದೆ. ಅಲೆಕ್ಸಾಂಡರ್ ಕಾಲ ಮುಗಿದೋಯ್ತು, ಆಂಟಿಯೋಕಸ್ ಅವರ ಕೆಲಸ ಮುಗಿದೋಯ್ತು, ಅನಂತರ ಸೆಲ್ಯೂಕಸ್, ನಿಕೇಟರ್ ಮರೆತೋದ್ರು. ತೋರಿಸಲ್ಪಟ್ಟಂತಹ ಆ ಮನಬಂದಂತೆ ನಡೆದುಕೊಳ್ಳುವಂತಹ ಅರಸರ ಕತೆ ಮುಗಿಯಿತು, ಅವರು ಮುಗಿದೋದ್ರು ಅಷ್ಟೇ. ಆದರೆ ಅವರ ಒಳಗೆ ಇರುವಂತಹ ಪ್ರತಿಬಿಂಬಿಸಿದಂತಹ ಆ ಆತ್ಮಗಳು ಇನ್ನೂ ಆತ್ಮ ಪ್ರಯಾಣ ಮಾಡುತ್ತಲೇ ಬರುವಂಥದ್ದಾಗಿದೆ. ಇನ್ನು ಮುಂದೆ ತನ್ನ ಪೂರ್ಣ ಬಲದಿಂದಲೂ ಅದು ಪ್ರಕಟಿಸಲ್ಪಡುವಂಥದ್ದಾಗಿದೆ. ಅದು ಪ್ರಕಟಿಸಲ್ಪಡುವಾಗ ನಾವು ಇವನು ಯಾರು, ಏನು ಮಾಡ್ತಾ ಇದ್ದಾನೆ, ಯಾತಕ್ಕಾಗಿ ಬಂದಿದ್ದಾನೆ, ಇವನು ಮನುಷ್ಯ ಕುಲಕ್ಕೆ ಒಳ್ಳೆಯವನ ಕೆಟ್ಟವನ ಎಂಬುದಾಗಿ ನಮಗೆ ಗೊತ್ತಿಲ್ಲ ನೋಡಿ. ಆದ್ದರಿಂದ ಅವರು ಮುಂಚಿತವಾಗಿಯೇ ಬರುವವನ ಗುಣಾತಿಶಯಗಳು ಎಲ್ಲೆಲ್ಲೆಲ್ಲ ಪ್ರತಿಬಿಂಬಿಸುತ್ತದೋ ಅದನ್ನು ಮುಂಚಿತವಾಗಿ ತಿಳಿಸಿದ್ದಾರೆ. ಇವೆಲ್ಲವನ್ನು ಗಮನಿಸಿ ನೋಡ್ರಿ. ಇವರ ಕಾಲಘಟ್ಟ ಮುಗಿತು ಎಂಬುದಾಗಿ ಭಾವಿಸಬೇಡಿ. ಆ ಸ್ಪಿರಿಟ್ ಮತ್ತೆ ಎದ್ದು ಬರಲು ಸಾಧ್ಯ. ಅದು ಹಲವು ದೇಶಗಳನ್ನು ಒಟ್ಟಿಗೆ ಕೂಡಿಸುವಂಥದ್ದಾಗಿದೆ ಅಂತ ವಾಕ್ಯ ಹೇಳುತ್ತೆ. ಹಾಗಾದರೆ ದಾನಿಯೇಲ ಹೇಳಿದಂತಹ ಅರಸರಲ್ಲಿ ಮೊದಲ ಅರಸ ನಾವು ನೋಡಿದ ಹಾಗೆ ಅಲೆಕ್ಸಾಂಡರ್ನ ಗುಣಾತಿಶಯವನ್ನು ಎಲ್ಲಿ ಪ್ರಕಟವಾಗುತ್ತದೆ ಎಂಬುದಾಗಿ ನಾವು ನೋಡುವುದಾದರೆ, ಅಂತ್ಯಕ್ರಿಸ್ತನ ಗುಣಾತಿಶಯ ಎಲ್ಲಿ ಪ್ರಕಟವಾಗುತ್ತದೆ ಅಂತ ಕೇಳಿದರೆ, ದೇಶಗಳನ್ನು ಹಿಡಿಯುವುದರಲ್ಲಿ. ದೇಶಗಳನ್ನು ಹಿಡಿದು ಅದರಲ್ಲಿ ಅವನಿಗೆ ಅಷ್ಟೊಂದು ಕಾರ್ಯ, ಹಿಡಿದ ದೇಶವನ್ನು ಕುಳಿತು ಆಳ್ವಿಕೆಯನ್ನು ಮಾಡೋದಿಲ್ಲ. ಅಲೆಕ್ಸಾಂಡರ್ ಬಂದು ಸಿಂಹಾಸನದಲ್ಲಿ ಕುಳಿತು ಪ್ರಯಾಣ ಅಷ್ಟೇ. ಹಾಗೆ ಸೇರಿಸ್ತಾ ಹೋಗ್ತಾ ಇದ್ರು ಆ ದೇಶಗಳನ್ನು. ನಮ್ಮ ಗ್ರೀಕ್ ಸಾಮ್ರಾಜ್ಯದೊಂದಿಗೆ ಸೇರಿತ್ತು. ಅಲ್ಲಲ್ಲಿ ಅದಕ್ಕೆ ಪ್ರತ್ಯೇಕವಾದ ನಿರ್ವಾಹಿಗಳಿರ್ತಾರೆ. ಅನಂತರ ಹೋಗ್ತಾನೆ ಇರ್ತಾರೆ ಇನ್ನು ಮುಂದೆ. ಹಾಗಾದರೆ ಒಂದು ವೈರಾಗ್ಯ ಉಳ್ಳದ್ದಾಗಿ ಯಾಕೆ ಹಿಡಿತಾ ಇದ್ದೀವಿ, ಏನು ಮಾಡಲಿದ್ದೇವೆ? ಅವನ ಗುಣಾತಿಶಯವೇ ದೇಶಗಳನ್ನು ಲೋಕಪೂರ್ತಿಯಾಗಿ ಹಿಡಿದು ಒಂದೇ ಛತ್ರಿಯ ಕೆಳಗೆ ಆಳ್ವಿಕೆಯನ್ನು ಮಾಡಬೇಕು. ಅದುವೇ ಅವರ ಉದ್ದೇಶ. ದೇಶವನ್ನು ಹಿಡಿಯಬೇಕು, ಲೋಕಪೂರ್ತಿಯಾಗಿ ಜಯಿಸಬೇಕು, ಎಲ್ಲವನ್ನ ಆಳ್ವಿಕೆ ಮಾಡಬೇಕು, ನಾನು ಅದರ ಮೇಲೆ ಅರಸನಾಗಿರಬೇಕು. ಅದು ಅಂತ್ಯಕ್ರಿಸ್ತನ ಗುಣಾತಿಶಯ. ಸತ್ಯವೇದರ ಕುರಿತಾಗಿ ಇನ್ನು ಮುಂದೆ ಬರುವಂಥ ಅಂತ್ಯಕ್ರಿಸ್ತನ ಬಳಿಯಲ್ಲಿ ಏನು ತೋರಿಸ್ತಾರೆ ಅಂತ ನೋಡ್ರಿ. ಪ್ರಕಟಣೆಯ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 1 ಹಾಗೂ 2ನೇ ವಾಕ್ಯಗಳಲ್ಲಿ, ಯಜ್ಞದ ಕುರಿಯಾದಾತನು ಆ 7 ಮುದ್ರೆಗಳಲ್ಲಿ ಒಂದು ಮುದ್ರೆಯನ್ನು ಒಡೆಯುವಾಗ ನಾನು ನೋಡಿದೆನು, ಮತ್ತು ಆ 4 ಜೀವಿಗಳಲ್ಲಿ ಒಂದು ಜೀವಿಯು ಬಾ ಎಂದು ಗುಡುಗಿನಂತಿದ್ದ ಸ್ವರದಿಂದ ಹೇಳುವುದನ್ನು ಕೇಳಿದೆನು. ಆಗ ಇಗೋ, ಒಂದು ಬಿಳಿ ಕುದುರೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲು ಇತ್ತು. ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತು. ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟನು. ಅಲೆಕ್ಸಾಂಡರ್ ಆಗಿಯೇ ಅವರಿಗೆ ಜಯಮಾಲೆ ಕೊಡಲ್ಪಟ್ಟು, ಅವರ ತಂದೆ ಹೆಸರು ಫಿಲಿಪ್. ಅವರೇ ಆ ಗ್ರೀಕ್ ಸಾಮ್ರಾಜ್ಯವನ್ನು ರೂಪಿಸಿದವರು. ಅದಕ್ಕಿಂತ ಮುಂಚಿತವಾಗಿ ಗ್ರೀಕ್ ದೇಶ ಇತ್ತು. ಅದನ್ನು ಕ್ರಮಪಡಿಸಿ ಒಂದು ಸಾಮ್ರಾಜ್ಯದಂತೆ ರೂಪಿಸಿದವರು ಫಿಲಿಪನು. ಅವರ ಮಗನೇ ಅಲೆಕ್ಸಾಂಡರ್ಗೆ ಆ ಕಿರೀಟವನ್ನು ಕೊಟ್ಟ ಕೂಡಲೇ, ಸರಿ, ನಾವು ಆಳ್ವಿಕೆಯಲ್ಲಿದ್ದು ದೇಶವನ್ನು ಆಳ್ವಿಕೆ ಮಾಡೋಣ. ಈ ದೇಶದ ನೇಮ ನಿಯಮಗಳನ್ನು ಆ ರೀತಿಯಾಗಿ ಯೋಚನೆ ಮಾಡಲಿಲ್ಲ. ಕಿರೀಟ ತಲೆ ಮೇಲೆ ಬಂದಿದ್ದ ಕೂಡಲೇ ಹೊರಟ. ನೋಡಿ, ಇದುವೇ ಇಲ್ಲಿ ಅವನಿಗೆ ಒಂದು ಕಿರೀಟ ಕೊಟ್ಟಿದ್ದ ಕೂಡಲೇ ಏನು ಮಾಡಬೇಕು? ಅವನು ಎಲ್ಲಿ ಯಾವ ಸ್ಥಳದಲ್ಲಿ ಕಿರೀಟ ಕೊಡಲ್ಪಡುತ್ತೋ ಆಳ್ವಿಕೆ ಮಾಡಬೇಕಲ್ವ, ಅಲ್ಲಿರಲ್ಲ ಅವನು. ಹಾಗಾದರೆ ಇವನೇನು ಮಾಡ್ತಾ ಇದ್ದ? ಸಿಕ್ಕಿದ ಕೂಡಲೇ ಮುಂದಿನ ಸ್ಟೆಪ್ ಏನಂದರೆ, ಒಂದು ದೇಶಗಳನ್ನು ಜಯಿಸಬೇಕು. ಇವಾಗ ಕೂಡ ಕೆಲವೊಂದು ವ್ಯಕ್ತಿಗಳನ್ನು ನೀವು ನೋಡಿ, ಎಲೆಕ್ಷನ್ನಲ್ಲೆಲ್ಲ ನಿಂತು ಒಂದು ದೇಶಕ್ಕೆ ರಾಷ್ಟ್ರಪತಿ ಆದರೆ ನಿನ್ನ ದೇಶವನ್ನು ಗಮನಿಸಬೇಕಲ್ವಾ? ನಿನ್ನ ದೇಶದ ಕುರಿತಾಗಿ ನೀನು ನೋಡಬೇಕೇ ವಿನಃ ನಿನಗೆ ಕಿರೀಟ ಕೊಡಲ್ಪಟ್ಟಿದ್ದು, ನಿನಗೆ ಜನಗಳು ಸೇರಿ ಅಧಿಕಾರವನ್ನು ಕೊಟ್ಟದ್ದು, ನೀನು ಆ ದೇಶವನ್ನು ಆಳ್ವಿಕೆ ಮಾಡಬೇಕು. ಆದರೆ ಇವರು ತನ್ನ ದೇಶಕ್ಕಿಂತಲೂ ಉಳಿದ ದೇಶಗಳ ಮೇಲೆ ಬಹಳ ಗಮನ ಉಳ್ಳವರಾಗಿದ್ದರು. ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಕಿರೀಟವನ್ನು ಧರಿಸಿದಂತಹ ಅಲೆಕ್ಸಾಂಡರ್ ತನ್ನ ದೇಶದ ಬಗ್ಗೆ ಯೋಚನೆ ಮಾಡಲಿಲ್ಲ.
ಅದನ್ನು ನಿರ್ವಹಿಸುವವರು ಆಳ್ವಿಕೆ ಮಾಡಿದ್ರು. ಆದರೆ ಇವನು ತಾನೇ ಆಳ್ವಿಕೆ ಮಾಡಬೇಕು, ಇವನ ಬಳಿ ತಾನೇ ಕಿರೀಟ ಇದೆ, ಹೋರಾಟ. ಆದರೆ ಈ ರೀತಿಯಾಗಿ ವ್ಯಕ್ತಿಗಳು ಎದ್ದರೆ ಅವರಲ್ಲಿ ನಿಯಂತ್ರಿಸಲ್ಪಡುವುದು ಅಂತ್ಯಕ್ರಿಸ್ತನೇ ಅಂತ ಅರ್ಥ ಮಾಡ್ಕೋಬೇಕು. ಅವರಿಗೆ ಕಿರೀಟ ಇಡಲ್ಪಡುತ್ತು ಅಂತ ನೋಡುವುದಾದರೆ, ಸರಿ, ದೇಶದಲ್ಲಿ ಒಬ್ಬ ಆಳ್ವಿಕೆ ಮಾಡುವವನಾಗಿ ಒಂದು ಜವಾಬ್ದಾರಿಯಲ್ಲಿ ಬಂದಿದ್ದೇವಲ್ಲ, ಈ ದೇಶವನ್ನು ನಾವು ಸರಿಪಡಿಸೋಣ, ಈ ದೇಶದಲ್ಲಿರುವಂತಹ ಆರ್ಥಿಕತೆಯನ್ನು ಸರಿ ಮಾಡೋಣ, ಜನಗಳಿಗೆ ಇಂತಿಂಥ ಕಾರ್ಯ ಮಾಡೋದನ್ನು ಯೋಚನೆ ಮಾಡಲ್ಲ. ತಕ್ಷಣ ಯಾರನ್ನು ಇಡಬೇಕು, ಯಾವ ದೇಶದ ಮೇಲೆ ಕಣ್ಣಿಡಬೇಕು, ಈ ಸ್ಪಿರಿಟ್ ಇದೆ ನೋಡಿ, ಆಸೆಯನ್ನು ಪ್ರೇರೇಪಿಸುವಂತಹ ಕಾರ್ಯ, ಇದು ಅಂತ್ಯಕ್ರಿಸ್ತನ ಆತ್ಮ. ಆಗ ನಾವು ಹೇಳ್ತೀವಲ್ಲ, ಅಲೆಕ್ಸಾಂಡರ್ ಆ ರೀತಿಯಾಗಿ ಮಾಡಿದ್ರು, ಅವರ ಚರಿತ್ರೆ ಮುಗ್ದೋಯ್ತು. ಇವಾಗ ನೋಡಿ, ಪ್ರಕಟಣೆ ಪರ್ವದ ಗ್ರಂಥದಲ್ಲಿ ಅವನು ಹೊರಟ. ಹಾಗಾದರೆ ವ್ಯಕ್ತಿ ಬದಲಾಗ್ತಾನೆ, ಆ ಆತ್ಮ ಮಾರ್ಪಡಲಿಲ್ಲ. ಆ ಆತ್ಮ ತನ್ನನ್ನು ಪ್ರಕಟಿಸುತ್ತದೆ. ಹಾಗಾದರೆ ಒಬ್ಬ ನಾಯಕನು ಎದ್ದು ಬರುತ್ತಾನೆ, ಅವನು ಯಾವುದೋ ಒಂದು ದೇಶದ ಮೇಲೆ ಒಂದು ಆಳ್ವಿಕೆಯ ಪೀಠವನ್ನು ಕುಳ್ಳರಿಸುತ್ತಿದ್ದಾನೆ. ಅವನಿಗೆ ಒಂದು ಕಿರೀಟ ಕೊಡಲ್ಪಡುತ್ತೆ, ಒಂದು ಆಳ್ವಿಕೆ ಕೊಡಲ್ಪಡುತ್ತೆ. ಆದರೆ ಅವನ ಆಳ್ವಿಕೆಯಲ್ಲಿ ಕೂರದೆ ಹೊರಡುತ್ತಾನೆ. ಇದು ಅಂತ್ಯಕ್ರಿಸ್ತನ ಗುರುತು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಇನ್ನೂ ಇದ್ರ ಬಗ್ಗೆ ಬಹಳ ನಿಮ್ಮ ಜೊತೆ ನಾನು ಮಾತಾಡಬೇಕು. ಆದರೆ ಇವತ್ತು ನಮಗೆ ಸಮಯ ಆಗಿರುವುದರಿಂದ ಬರುವ ವಾರ ನಿಮ್ಮನ್ನು ಭೇಟಿ ಮಾಡಬೇಕಾದ್ರೆ ಇದರ ಕುರಿತಾಗಿ ಮೇಲಧಿಕವಾಗಿರುವಂಥ ವಿವರಗಳನ್ನು ನಿಮ್ಮ ಬಳಿ ಮಾತಾಡಲು ಬಯಸುತ್ತೇನೆ. ಇದು ಬಹಳ ಮುಖ್ಯವಾಗಿರುವಂತಹ ಟಾಪಿಕ್. ಬರುವಂತಹ ಅಂತ್ಯಕ್ರಿಸ್ತನ ಎನ್ನುವವನು ಯಾವುದೋ ಒಂದು ಮೂಲೆಯಲ್ಲಿ, ಯಾವುದೋ ಒಂದು ದೇಶದಲ್ಲಿ ಆಳ್ವಿಕೆ ಮಾಡುವವನಲ್ಲ. ಅವನ ಆಳ್ವಿಕೆಯ ಕಾಲದಲ್ಲಿ ಎಲ್ಲ ದೇಶವು, ಎಲ್ಲ ಕುಲಗಳು, ಎಲ್ಲ ಮನುಷ್ಯರು ಬಾಧೆಗೆ ಒಳಗಾಗುವರು. ಆದುದರಿಂದಲೇ ಅವರು ಬರುವುದಕ್ಕಿಂತ ಮುಂಚಿತವಾಗಿ ಕ್ರಿಯೆ ಮಾಡುವವನ ಆತ್ಮವನ್ನು, ಅವನ ಆಳ್ವಿಕೆಯನ್ನು, ಅವನ ಗುಣಾತಿಶಯವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ನಮ್ಮನ್ನು ಕಾಪಾಡಿಕೊಳ್ಳುವುದಕ್ಕೂ ವಂಚಿಸಲ್ಪಡದೆ ನಾವು ಪರಾಂಬರಿಸಲ್ಪಡುವುದಕ್ಕೂ ಸಹಾಯಕರವಾಗಿರುತ್ತೆ. ಆದ್ದರಿಂದಲೇ ಈ ಸಂದೇಶ. ಮುಂದಿನ ವಾರ ನಾವು ಭೇಟಿಯಾಗೋಣ. ಇನ್ನು ಬಹಳ ಕಾರ್ಯಗಳ ಕುರಿತಾಗಿ ನಾವು ಧ್ಯಾನ ಮಾಡೋಣ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.